ಇನ್ನು 2028ರ ವಿಧಾನಸಭೆ ಚುನಾವಣೆಗೆ ಕೆಲವೇ ತಿಂಗಳುಗಳು ಮಾತ್ರ ಬಾಕಿ ಉಳಿಕೊಂಡಿರತಕ್ಕಂತಹದ್ದು. ಇಂತಹ ಒಂದು ಸಂದರ್ಭದಲ್ಲಿ ನಾನು ಕೂಡ ಅಭ್ಯರ್ಥಿ ಅಂತೇಳಿ ಸಾಕಷ್ಟು ಜನ ಹೇಳ್ತಾ ಇದ್ದಾರೆ. ಅದರಲ್ಲೂ ಕೂಡ ಮಧುಗಿರಿ ವಿಧಾನಸಭಾ ಕ್ಷೇತ್ರದ ವಿಚಾರಕ್ಕೆ ಸಂಬಂಧಪಟ್ಟಂತೆ ಸಾಕಷ್ಟು ಹೈಪ್ ಕೂಡ ಕ್ರಿಯೇಟ್ ಆಗ್ತಾ ಇದೆ. ಒಂದಲ್ಲ ಎರಡಲ್ಲ ಸಾಕಷ್ಟು ಜನ ಅಭ್ಯರ್ಥಿಗಳು ಅಂತ ಮುಂದೆ ಬರ್ತಾ ಇದ್ದಾರೆ. ಅದರಲ್ಲಿ ಕೊಂಡವಾಡಿ ಚಂದ್ರಶೇಖರ್ ನಾನು ಕೂಡ ಆ ಟಿಕೆಟ್ ಆಕಾಂಕ್ಷಿ ಅನ್ನೋದನ್ನು ಇದೀಗ ಬಹಿರಂಗವಾಗಿ ಹೇಳ್ಕೊಂಡಿರುವಂತಹದ್ದು. ನಾನು ಕೂಡ ತುಮೂಲ್ ಅಧ್ಯಕ್ಷನಾಗಿದ್ದಾಗ ಜಾರಿಗೆ ತಂದಂತಹ ಪ್ರತಿಯೊಂದು ಯೋಜನೆಯ ಹೈನುಗಾರಿಕೆಗಾರರಿಗೆ ಒಂದು ಶ್ರೀರಕ್ಷೆಯಾಗಿದೆ ಅಂತೇಳಿ ತುಮೂಲ್ ನಿರ್ದೇಶಕ ಕೊಂಡವಾಡಿ ಚಂದ್ರಶೇಖರ್ ಇದೀಗ ಅಭಿಪ್ರಾಯವನ್ನು ವ್ಯಕ್ತಪಡಿಸಿದ್ದಾರೆ. ಕೊಡಗೇನಹಳ್ಳಿ ಸುಬ್ಬಮ್ಮ ಮುನಿರೆಡ್ಡಿ ಕಲ್ಯಾಣ ಮಂಟಪದಲ್ಲಿ ಹಮ್ಮಿಕೊಂಡಿದ್ದಂತಹ ಕೊಡಗೇನಹಳ್ಳಿ ಹಾಲು ಉತ್ಪಾದಕರ ಸಹಕಾರ ಸಂಘದಿಂದ ಈ ಒಂದು ಅಭಿನಂದನಾ ಸಮಾರಂಭದಲ್ಲಿ ಮಾತನಾಡಿರತಕ್ಕಂತಹದ್ದು. ನನ್ನ ಮೇಲೆ ವಿಶ್ವಾಸ ಇಟ್ಟು ಅಧಿಕಾರ ನೀಡಿದಂತಹ ಹೈನುಗಾರರನ್ನು ನಾನು ಎಂದಿಗೂ ಕೂಡ ಮರೆಯೋದಿಲ್ಲ. ಜೊತೆಗೆ ನಾನು ಜಾರಿಗೆ ತಂದಿರುವಂತಹ ಯೋಜನೆಗಳನ್ನು ಹೈನುಗಾರರು ಮರೆಯೋದಿಲ್ಲ ಅನ್ನುವಂತಹ ವಿಶ್ವಾಸವನ್ನು ಈ ಸಂದರ್ಭದಲ್ಲಿ ಕೊಂಡವಾಡಿ ಚಂದ್ರಶೇಖರ್ ವ್ಯಕ್ತಪಡಿಸಿದ್ದಾರೆ. ಒಂದು ಕಾಲದಲ್ಲಿ ಹಾಲು ಹಾಕಿದ ರೈತರಿಗೆ ಬಂಡವಾಳ ನೀಡಲು ಒಕ್ಕೂಟದಲ್ಲಿ ಹಣವಿರಲಿಲ್ಲ. ಆಗ ನಾನು ಕೂಡ ಅಧ್ಯಕ್ಷನಾಗಿ ಕಾಲಕಾಲಕ್ಕೆ ಬಂಡವಾಳ ಬರುವಂತೆ ಮಾಡಿದಂತಹ ಪರಿಣಾಮ ಇಂದಿಗೂ ಕೂಡ ಸಮಯಕ್ಕೆ ಸರಿಯಾಗಿ ಬಂಡವಾಳ ಆಗ್ತಾ ಇದೆ. ನನ್ನ ಅವಧಿಯಲ್ಲಿ ಹಸುಗಳ ವಿಮೆ, ವಿದ್ಯಾರ್ಥಿ ವೇತನ, ಹಾಸ್ಟೆಲ್ ವ್ಯವಸ್ಥೆ ಸೇರಿದಂತೆ ಅನೇಕ ಯೋಜನೆಗಳು ಜಾರಿಗೆ ತಂದಿದ್ದೇನೆ ಎನ್ನುವಂತಹ ಅಭಿಪ್ರಾಯವನ್ನು ವ್ಯಕ್ತಪಡಿಸಿದ್ದಾರೆ ಕೊಂಡವಾಡಿ ಚಂದ್ರಶೇಖರ್. ಸಹಕಾರಿ ಸಂಘದಲ್ಲಿ ಹಲವು ಬದಲಾವಣೆ ಹಾಗೂ ರೈತಪರ ಯೋಜನೆಗಳನ್ನು ಜಾರಿಗೆ ತಂದಿದ್ದು ಸಹಕಾರಿ ಕ್ಷೇತ್ರ ಜನತೆಗೆ ರಾಜಕೀಯವಾಗಿ ಬರಬೇಕು. ನನ್ನನ್ನು ನೀವೆಲ್ಲ ಕೂಡ ಬಯಸಿದ್ದು ರಾಜಕೀಯವಾಗಿ ನನಗೆ ಅವಕಾಶ ನೀಡಿದರೆ ಹೈನುಗಾರಿಕೆ ಸಹಕಾರಿ ಕ್ಷೇತ್ರದಲ್ಲಿ ಕೆಲಸ ಮಾಡಿದಂತೆ ರಾಜಕೀಯವಾಗಿಯೂ ಕೂಡ ಕೆಲಸ ಮಾಡ್ತೇನೆ ಎನ್ನುವಂತಹ ಭರವಸೆಯನ್ನು ಇದೇ ಸಂದರ್ಭದಲ್ಲಿ ನೀಡಿದ್ದಾರೆ. ನಾನು ಕೂಡ JDS ಪಕ್ಷದಲ್ಲಿ ಗುರುತಿಸಿಕೊಂಡಿದ್ದು ನಮ್ಮ ತಾಲೂಕಿನಲ್ಲಿ ಒಂದು JDSನ ಸ್ವಲ್ಪ ಜಾಸ್ತಿ, BJP ಸ್ವಲ್ಪ ಕಡಿಮೆ ಇದೆ. ಎರಡೂ ಪಕ್ಷದ ಹೈಕಮಾಂಡ್ ಹಾಗೂ ರಾಜ್ಯ ಮಟ್ಟದ ನಾಯಕರು ತೀರ್ಮಾನ ಮಾಡ್ತಾರೆ. ಎರಡೂ ಪಕ್ಷದ ಹೈಕಮಾಂಡ್ ಮನವಿ ಮಾಡ್ತೇನೆ ಸ್ಥಳೀಯರಿಗೆ ಟಿಕೆಟ್ ಕೊಡಿ ಅಂತೇಳಿ. ಒಂದು ವೇಳೆ B ಫಾರ್ಮ್ ಏನಾದರೂ ಕೊಟ್ಟರೆ ನಾನೇ ಕೂಡ ಅಭ್ಯರ್ಥಿ ಆಗ್ತೇನೆ ಅಂತೇಳಿ ತಮ್ಮ ಮನದ ಇಂಗಿತವನ್ನು ವ್ಯಕ್ತಪಡಿಸಿರುವಂತಹದ್ದು ಕೊಂಡವಾಡಿ ಚಂದ್ರಶೇಖರ್. ಕುತಂತ್ರ ರಾಜಕೀಯದಿಂದ ಕೊಡಗೇನಹಳ್ಳಿಯ 6 ಡೇರಿಗಳಲ್ಲಿ ಕಮಿಟಿ ಇಲ್ಲದಂತೆ ಮಾಡಲಾಗಿತ್ತು. ಕಾಣದ ಕೈಗಳು ದ್ವೇಷ ರಾಜಕಾರಣಕ್ಕೆ ಸೆಡ್ಡನ್ನು ಹೊಡೆದು ನ್ಯಾಯಾಲಯದ ಕಾನೂನು ಮೂಲಕ ತನ್ನ ಗೆಲುವಿನ ಮೆಟ್ಟಿಲನ್ನು ಹೇರಿರ್ತಕ್ಕಂಥದ್ದು ಕೊಂಡವಾಡಿ ಚಂದ್ರಶೇಖರ್. ಅವರಂತಹ ಸಹಕಾರಿಗಳು ಒಂದು ರಾಜಕೀಯವಾಗಿ ಬರಬೇಕು, ಸ್ಥಳೀಯರಾಗಿದ್ದು ಅವರ ರಾಜಕೀಯವಾಗಿ ಬಂದರೆ ನಿಜವಾದಂತಹ ರೈತರ ಸಮಸ್ಯೆಗಳಿಗೆ ಪರಿಹಾರ ಸಿಗುತ್ತೆ. ಪ್ರತಿ ಹೋಬಳಿಯೂ ಕೂಡ ಚಂದ್ರಶೇಖರ್ ಅವರಂಥವರು ಬೇಕು ಅನ್ನುವಂತಹ ಅಭಿಪ್ರಾಯಗಳು ಇದೀಗ ಮುಖಂಡರಾಗಿರ್ತಕ್ಕಂಥ ದಯಾಕರ್ ರೆಡ್ಡಿ ಅಭಿಪ್ರಾಯವನ್ನು ವ್ಯಕ್ತಪಡಿಸಿದ್ದಾರೆ. ಇವರಿಗೆ ಮತ ಅದನ್ನ ಇದು ಮಾಡು ಇದೇ ಆಗಲ್ಲ ಇವರು ಓಟ್ ಮಾಡ್ತೈತಂತ ಇಲ್ಲೇ ಇಲ್ಲೇ ಒಂದು 4-5 ಮಕ್ಕಳು ಅವರೇ ಅಣ್ಣವರು ಗೊತ್ತು ಮೊದಲು ಮಾಡಬೇಕಾಗಿತ್ತು. ಕಾರಣ ಏನು ಅಂದ್ರೆ ಉದ್ಯೋಗಕ್ಕೋಸ್ಕರ ಕುಟುಂಬ ರಾಜಕೀಯದಿಂದ ಓಟನ್ನ ಬಾಡಿನೇ ಇದು ಮಾಡಿಬಿಟ್ಟು ಇಲ್ಲಾಂದ್ರೆ ಯಾವಾಗ ಮಾಡಬಹುದಾಗಿತ್ತು. ಸತ್ಯಕ್ಕೆ ಜಯ ಸಿಕ್ಕೈತೆ ಅಂತ ಅಣ್ಣವರಿಗೆ ಸಿಕ್ಕೈತೆ. ಮಧುಗಿರಿಯಲ್ಲಿ ಹುಲಿ ಅಂತ ಹೇಳ್ಬೋದು, ಮಧುಗಿರಿಯಲ್ಲಿ ಹುಲಿ ಅಂತ ಹೇಳ್ಬೋದು. ಏನಂದ್ರೆ ಹುಲಿ ಆಗಲ್ಲ ಯಾರೇ ಆಗಲಿ. ಕಾರಣ ಏನಂದ್ರೆ ನಾವು ನಮ್ಗೂ ಗೊತ್ತಾಗ ಏನಂತ ಎಲ್ಲ ಮುಂದೆ ಗೊತ್ತಿರುತ್ತೆ. ಮಕ್ಕಳಲ್ಲಿ ಏನಂದ್ರೆ ಕಾರಣ ಏನಂದ್ರೆ ಯಾಕೆ ನಮ್ಗೆ ಅಲ್ಲಿಯ ಉದ್ದೇಶ ಏನಪ್ಪ ನಮ್ಮ ಸತ್ಯ ಜಯ ಸಿಕ್ಕೈತೆ ಅಂತ ಓಡಾಡೋದು. ಆ ಸತ್ಯಕ್ಕೆ ಇವತ್ತು ಜಯ ಸಿಕ್ಕಿದೆ. ಇವತ್ತು ಕೊಂಡವಾಡಿ ಚಂದ್ರಣ್ಣವು ಮಧುಗಿರಿಯ ತಾಲೂಕಲ್ಲಿ ಹುಲಿ ಅಂತ ನಾನು ಹೇಳೋಕ್ಕೆ ನಾನು ಇಷ್ಟಪಡ್ತೀನಿ. ಕಂಡುಬರ್ಬೇಕು ಇಂಥ ಅನ್ನೋದು ಓಟಿಗೆ ಇದ್ರೆ ನಮ್ಮ ಮಧುಗಿರಿ ತಾಲೂಕಿನ ಯಾವ ಮಟ್ಟಕ್ಕೆ ತಗೊಂಡು ಹೋಗ್ಬೋದು ಅಂತ ನನ್ನ ಅನಿಸಿಕೆ ನಾನು ಇವತ್ತು ಹೇಳೋಕ್ಕೆ ನಾನು ಇಷ್ಟಪಡ್ತೀನಿ. ಜೈ ಕರ್ನಾಟಕ.